ಇನ್ನು ಮೇಲ್ಮನೆಯ 7ನೇ ಸ್ಥಾನಕ್ಕಾಗಿ ಕಾಂಗ್ರೆಸ್ ಎನ್ಡಿಎ ಮೆಗಾ ಫೈಟ್ ನಡೆಸ್ತಾ ಇದೆ. ರಣರೋಚಕ ಹಂತದಲ್ಲಿ 7ನೇ ಅಭ್ಯರ್ಥಿಯ ಗೆಲುವಿಗಾಗಿ ಸಮರ ಕೂಡ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಎನ್ಡಿಎ ಗೆಲ್ಲೋದಕ್ಕೆ 3 ಮತಗಳ ಕೊರತೆ ಇರೋದ್ರಿಂದ ಅಭ್ಯರ್ಥಿ ಗೆಲುವಿಗೆ ಇದೀಗ 28 ಶಾಸಕರ ಮೊದಲ ಪ್ರಾಶಸ್ತ್ಯದ ಮತ ಬೇಕು. 7ನೇ ಅಭ್ಯರ್ಥಿಯ ಆಯ್ಕೆಗಾಗಿ ಈಗ ರಣರೋಚಕ ಫೈಟ್ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಬುಟ್ಟಿಗೆ ಎನ್ಡಿಎ ಕೈ ಹಾಕ್ತಾ ಇದೆ. ಎನ್ಡಿಎ ಬುಟ್ಟಿಗೆ ಕಾಂಗ್ರೆಸ್ ಕಣ್ಣು ಬಿದ್ದಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಯೊಬ್ಬರು ಗೆಲ್ಲೋದಕ್ಕೆ ಸುಮಾರು 28 ಮೊದಲ ಪ್ರಾಶಸ್ತ್ಯದ ಮತಗಳ ಅಗತ್ಯ ಇದೆ. ಆದರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಹಾಗೂ ಎನ್ಡಿಎ ಅಭ್ಯರ್ಥಿ ಇಬ್ಬರಿಗೂ ಕೂಡ ಅಗತ್ಯ ಸಂಖ್ಯಾಬಲದಲ್ಲಿ ಕೆಲವು ಮತಗಳ ಕೊರತೆ ಇದೆ. ಇದೇ ಕಾರಣಕ್ಕೆ ಈಗ ಹೆಚ್ಚುವರಿ ಮತಗಳು ಎಲ್ಲಿಂದ ಬರ್ತವೆ, ಯಾರಿಗೆ 2ನೇ ಅಥವಾ 3ನೇ ಪ್ರಾಶಸ್ತ್ಯದ ಮತಗಳ ಲಾಭ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರ ಆರಂಭ ಆಗಿದೆ. ಕಾಂಗ್ರೆಸ್ ಮತ್ತು ಎನ್ಡಿಎ ಗೆಲ್ಲೋದಕ್ಕೆ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಣರೋಚಕ ಹಂತದಲ್ಲಿ 7 ಅಭ್ಯರ್ಥಿಯ ಗೆಲುವಿಗಾಗಿ ಸಮರ ನಡೀತಾ ಇದೆ. ಕಾಂಗ್ರೆಸ್ ಹಾಗೂ ಎನ್ಡಿಎ ಗೆಲ್ಲೋದಕ್ಕೆ 3 ಮತಗಳ ಕೊರತೆ ಇದೆ. ಅಭ್ಯರ್ಥಿ ಗೆಲುವಿಗೆ ಈಗ 28 ಶಾಸಕರ ಮೊದಲ ಪ್ರಾಶಸ್ತ್ಯದ ಮತ ಬೇಕಾಗಿದೆ. ಆದರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಮತ್ತು ಎನ್ಡಿಎ ಅಭ್ಯರ್ಥಿ ಇಬ್ಬರಿಗೂ ಕೂಡ ಅಗತ್ಯ ಸಂಖ್ಯಾಬಲದಲ್ಲಿ ಕೆಲವು ಮತಗಳ ಕೊರತೆ ಇರೋದ್ರಿಂದ ಇದೇ ಕಾರಣಕ್ಕೆ ಈಗ ಹೆಚ್ಚುವರಿ ಮತಗಳು ಎಲ್ಲಿಂದ ಬರ್ತವೆ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ. ಯಾರಿಗೆ 2ನೇ ಅಥವಾ 3ನೇ ಪ್ರಾಶಸ್ತ್ಯದ ಮತಗಳ ಲಾಭ ಸಿಗಬಹುದು, ಇದು ಕೂಡ ಇವಾಗ ಎಲ್ಲೋ ಒಂದು ಕಡೆ ಕಾದು ನೋಡಬೇಕಾಗಿದೆ. ಕುದುರೆ ವ್ಯಾಪಾರದ ಭೀತಿ. ಕಾಂಗ್ರೆಸ್ ಜೆಡಿಎಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ರಣರೋಚಕ ಹಂತದಲ್ಲಿ 7 ಅಭ್ಯರ್ಥಿಯ ಗೆಲುವಿಗಾಗಿ ಈಗ ಸಮರ ಸಾರ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ 2 ದಿನಗಳಿಂದ ಒಂದು ಟ್ರೈನಿಂಗ್ ಕೂಡ ನಡೀತಾ ಇದೆ. ಇವತ್ತು ಚುನಾವಣೆ ಶುರುವಾಗಿದೆ. ಸೊ ಈಗ ಎಲ್ಲಾ ರೀತಿಯಲ್ಲೂ ವ್ಯವಸ್ಥೆಗಳು ನಡೆದಿದೆ. ಇವಾಗ ಪ್ರತ್ಯೇಕ 5 ಬಸ್ಗಳನ್ನ ಬಿಟ್ಟಿದ್ದಾರೆ. 5 ಬಸ್ಗಳಲ್ಲಿ 5 ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. ಒಟ್ಟಾರೆ ಇವತ್ತಿನ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ರಂಜನ್. ಪ್ರಮೋದ್ ಪಣ್ಣ, ವೆರಿ ಗುಡ್ ಮಾರ್ನಿಂಗ್. ಈಗ ನಾನಿರುವಂತದ್ದು ವಂಡರ್ಲಾ ಬಿಡದಿಯ ಬಳಿ ಇರುವಂತಹ ವಂಡರ್ಲಾ ರೆಸಾರ್ಟ್ ಅಲ್ಲಿ ಇದ್ದೀನಿ. ಈಗಾಗಲೇ ನಾವು ನೋಡ್ತಾ ಇದೀವಿ, ಕಳೆದ 2 ದಿನಗಳಿಂದ ಶಾಸಕರು ಇಲ್ಲಿ ವಾಸ್ತವ್ಯವನ್ನು ಹುಡುತಿದ್ದಾರೆ. ಕಾರಣ ಅಂತ ಹೇಳಿದ್ರೆ ವಿಧಾನ ಪರಿಷತ್ ನ ಚುನಾವಣೆ ಇದೆ. ವಿಧಾನ ಪರಿಷತ್ ನ ಚುನಾವಣೆ ಈಗಾಗಲೇ ರಂಗೇರ್ತದೆ. ಒಂದ್ ಕಡೆಯಿಂದಾಗಿ ಕಾಂಗ್ರೆಸ್ ಶತಾಯಗತ ಅಂದ್ರೆ ಸಿಎಂ DK ಶಿವಕುಮಾರ್ ಅವರ ಕಡೆಯಿಂದ ಘೋಷಿಸಲಾಗುವಂತಹ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ ಶತಾಯಗತ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳಷ್ಟು ರೋಚಕ ಕುತೂಹಲದ ಬೆಳವಣಿಗೆಗಳು ನಡೆತಿರುವಂತದ್ದು ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇವತ್ತು ಶಾಸಕರನ್ನ ಅಂದ್ರೆ ಈ ಒಂದು ಬಿಡದಿಯ ರೆಸಾರ್ಟ್ ನಿಂದ ನೇರವಾಗಿ ವಿಧಾನಸೌಧದತ್ತ ಈ ಶಾಸಕರನ್ನ ಕರೆದುಕೊಂಡು ಹೋಗೋಕೆ ಈಗಾಗಲೇ 5 ಬಸ್ಗಳನ್ನ ರೆಡಿ ಮಾಡಿರುವಂತದ್ದು. ಬ್ಯಾಚ್ ವೈಸ್ ಶಾಸಕರನ್ನ ಈ ಒಂದು ಬಸ್ ನಲ್ಲಿ ಕರೆದುಕೊಂಡು ಹೋಗಲಾಗುತ್ತೆ. ಅದಾದ ಬಳಿಕ ಅಲ್ಲಿ ವಿಧಾನಸೌಧದಲ್ಲಿ ಅವರಿಗೆ ಓಟನ್ನ ಹಾಕೋಕೆ ಯಾವ ರೀತಿಯಾಗಿ ಗೈಡ್ಲೈನ್ಸ್ ಕೊಡಬೇಕು, ಮಾರ್ಗದರ್ಶನ ಕೊಡಬೇಕು, ಜೊತೆಗೆ ಯಾವುದೇ ಒಂದು ಮತ ಅಸಿಂಧು ಆಗದೇ ಇರುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸೂಚನೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ 2 ದಿನಗಳಿಂದ CLP ಶಾಸಕಾಂಗ ಸಭೆಯಿಂದ ಹಿಡಿದು ನಿನ್ನೆ ರಾತ್ರಿವರೆಗೂ ಕೂಡ ಸಾಕಷ್ಟು ಡಿಸ್ಕಷನ್ ಆಗಿರುವಂತದ್ದು. ಈಗಾಗಲೇ ಈ ಒಂದು ಬಸ್ ನಲ್ಲಿ ಅಂದ್ರೆ 5 ಬಸ್ ಇದೆ. 5 ಬಸ್ ನಲ್ಲಿ ತಲಾ 28 ಶಾಸಕರು ಅಂದ್ರೆ 140 ಶಾಸಕರಾಗ್ತಾರೆ. ಆದ್ರೆ ಕಾಂಗ್ರೆಸ್ನ ಬಳಿ ಇರುವಂತದ್ದು 135 ಶಾಸಕರು. ಈ ಹಿನ್ನೆಲೆಯಲ್ಲಿ 5 ಬಸ್ಗಳನ್ನ ಬುಕ್ ಮಾಡಲಾಗಿದೆ. ಬಸ್ಗಳಲ್ಲಿ ಕೇವಲ ಶಾಸಕರು ಮಾತ್ರ ಅಲ್ಲ, ಸಚಿವರು ಕೂಡ ಈಗಾಗಲೇ ಇದ್ದಾರೆ. UT ಖಾದರ್ ಇರ್ಬೋದು, ಸಚಿವ ಕೃಷ್ಣ ಬೈರೇಗೌಡ ಇರ್ಬೋದು, ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಹಾಗೂ ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರ ಖಂಡ್ರೆ ಇರ್ಬೋದು. ಇವರೆಲ್ಲ ಈಗಾಗಲೇ ಈ ಒಂದು ರೆಸಾರ್ಟ್ಗೆ ಬಂದು ಶಾಸಕರ ಜೊತೆ ಮಾತುಕತೆ ನಡೆಸ್ತಿರುವಂತದ್ದು ಕೂಡ ಇಲ್ಲಿ ಕಂಡು ಬರ್ತಿರುವಂತದ್ದು ದೃಶ್ಯ. ಒಂದ್ ಕಡೆಯಿಂದಾಗಿ ಶಾಸಕರನ್ನ ಸೆಳೆಯುವಂತ ಅಂದ್ರೆ ಈಗೇನು ಮತಗಳ ಕೊರತೆ ಇದೆ, ಮತಗಳ ಕೊರತೆಗೆ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಮೈತ್ರಿ ಪಕ್ಷಗಳು
ಶಾಸಕರನ್ನ ಸೆಳಿಬೇಕು. ಈಗಾಗಲೇ ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂತಹ ಮತಗಳ ಕೊರತೆ ಇಲ್ಲ ಅನ್ನೋದು ಕೂಡ ಈಗಾಗಲೇ ಕಾಂಗ್ರೆಸ್ನ ಸಂಖ್ಯಾಬಲದಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸುವಂತಹ 5 ಅಭ್ಯರ್ಥಿಗಳನ್ನ ನಿರಾಸವಾಗಿ ಗೆಲ್ಲಿಸಬೇಕು ಅಂದ್ರೆ ಸುಮಾರು 140 ಮತಗಳ ಅವಶ್ಯಕತೆ ಇರುವಂತದ್ದು. ಅದರಲ್ಲಿ ಕಾಂಗ್ರೆಸ್ ತನ್ನ ಸ್ವಂತ ಬಲ ಇರೋದು 135 ಮಾತ್ರ. ಈ ಕೊರತೆಯನ್ನು ಈಗಾಗಲೇ ನೀಗಿಸೋಕೆ ಪಕ್ಷೇತರ ಶಾಸಕರಾದಂತಹ ಲತಾ ಮಲ್ಲಿಕಾರ್ಜುನ್, KH ಪುಟ್ಟಸ್ವಾಮಿ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ ಒಬ್ಬ ಶಾಸಕನ ಬೆಂಬಲನ್ನ ಕೊಡಿಗಳಿಸಲು ಒಟ್ಟಿಗ ಶಾಸಕರ ಸಂಖ್ಯೆ 138ಕ್ಕೆ ತಲುಪಿರುವಂತಹ. ಇದ್ರ ಜೊತೆಗೆ ಬಿಜೆಪಿ ಉಚ್ಚಾಟಿತ ಶಾಸಕರಾದ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಕೂಡ ಕಾಂಗ್ರೆಸ್ ಪಾಳಯದಲ್ಲಿ ಗುರುತಿಸಿಕೊಂಡಿರುವಂತದ್ದು ಬಹಳಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಕಾಂಗ್ರೆಸ್ ಒಟ್ಟಾರೆಯಾಗಿ ಇವತ್ತಿನ ವಿಧಾನ ಲೈನ್ ಅಲ್ಲಿ ನಿಮ್ಮೊಂದಿಗೆ ಮತ್ತೆ ಸಂಪರ್ಕ ಮಾಡ್ತೇನೆ. ಮತದಾನ ಎಸ್, ಈಗ ಇನ್ನಷ್ಟು ಅಪ್ಡೇಟ್ ಅನ್ನ ನೋಡೋದಾದ್ರೆ ವಿಧಾನ ಪರಿಷತ್ ಫೈಟ್ ಗೆಲುವಿಗೆ ಮತದಾನ ಯುದ್ಧ ಶುರುವಾಗಿದೆ. ಬಸ್ ಏರಿ ಹೊರಡೋದಕ್ಕೆ ಕಾಂಗ್ರೆಸ್ ಶಾಸಕರು ಉತ್ಸುಕರಾಗಿದ್ದಾರೆ. 5 ಪ್ರತ್ಯೇಕ ಬಸ್ಗಳಲ್ಲಿ ಗ್ರೂಪ್ಗಳಾಗಿ ಈಗ ಶಾಸಕರು ತೆರಳುತ್ತಾ ಇದ್ದಾರೆ. 2 ದಿನಗಳಿಂದ ರೆಸಾರ್ಟ್ ಅಲ್ಲಿ ಶಾಸಕರ ವಾಸ್ತವ್ಯ ಇತ್ತು. ಅಂದ್ರೆ 2 ದಿನಗಳಿಂದ ಎಲ್ಲಾ ಶಾಸಕರು ರೆಸಾರ್ಟ್ ಅಲ್ಲಿ ಇದ್ದಿದ್ರು. ಎಸ್, ಈಗ ಒಂದಿಷ್ಟು ಟ್ರೈನಿಂಗ್ಗಳು ಕೂಡ ಆಯಿತು. ಈಗ ಪ್ರತ್ಯೇಕ 5 ಬಸ್ಗಳಲ್ಲಿ ಗ್ರೂಪ್ಗಳಾಗಿ ಎಲ್ಲಾ ಶಾಸಕರು ಹೊರಡೋದಕ್ಕೆ ಉತ್ಸುಕರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಂದ 5 ಪ್ರತ್ಯೇಕ ಬಸ್ಗಳು ಹೊರಡ್ತವೆ. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಹಾಗೂ ನಂಬರ್ 5. ಮತ್ತೆ ರಂಜನ್ ಈಗ ಮಾತನಾಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಎಸ್ ರಂಜನ್. ಪ್ರಮೋದ್ ಬೋಪಣ್ಣ, ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಯ ಶಾಸಕರು ಅಂದ್ರೆ 5 ಬಸ್ಗಳಲ್ಲಿ ಶಾಸಕರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಂದು ಬಿಡದಿಯ ಖಾಸಗಿ ರೆಸಾರ್ಟ್ ನಿಂದ ನೇರವಾಗಿ ತಮ್ಮ ಪ್ರಯಾಣವನ್ನ ಬೆಂಗಳೂರಿನ ವಿಧಾನಸೌಧ ಕಡೆಗೆ ಬೆಳೆಸಲಿದ್ದಾರೆ. ಈಗಾಗಲೇ ಎಲ್ಲಾ ಶಾಸಕರು ಉತ್ಸುಕರಾಗಿದ್ದಾರೆ. ಏನು PNS ವಿಸ್ತಾರ ನ್ಯೂಸ್ ಜೊತೆ ಕೆಲವೊಂದಿಷ್ಟು ಶಾಸಕರು ಮಾತನಾಡುವ ಸಂದರ್ಭದಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ, ನಮ್ಮ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಶತಾಯಗತಾಯ ಕಾಂಗ್ರೆಸ್ ಜಯದ ಒಂದು ನಗುವನ್ನ ಬೀರುತ್ತೆ. ವಿಧಾನ ಪರಿಷತ್ನಲ್ಲಿ DKಶಿ ಅವರ ಮೊದಲ ಸರ್ಕಾರದ ನೇತೃತ್ವದ ಸರ್ಕಾರ. ಈ ಹಿನ್ನೆಲೆಯಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ರೀತಿಯಾದಂತಹ ಗೊಂದಲ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟನೆ ಮಾಡಿರುವಂತದ್ದು. ಸುಮಾರು 5 ಬಸ್ಗಳಲ್ಲಿ ಎಲ್ಲಾ ಶಾಸಕರು ಈಗಾಗಲೇ 10 ಕುಳಿತುಕೊಂಡಿದ್ದಾರೆ. ಇವರನ್ನ ಕರೆದುಕೊಂಡು ಹೋಗೋಕೆ ಈಗಾಗಲೇ ಕಾಂಗ್ರೆಸ್ನ ಹಿರಿಯ ನಾಯಕರು ನೇತೃತ್ವವನ್ನು ವಹಿಸಿರುವಂತದ್ದು. ತಲಾ 28 ಶಾಸಕರಂತೆ ಒಬ್ಬ ಹಿರಿಯ ನಾಯಕರನ್ನ ನೇತೃತ್ವವನ್ನು ವಹಿಸಿ ಈಗಾಗಲೇ ಅವರನ್ನ ಕರೆದುಕೊಂಡು ಹೋಗೋಕೆ ಸಿದ್ಧರಾಗ್ತಿರುವಂತದ್ದು. ದೃಶ್ಯದ ಅಂದ್ರೆ ಈ ಒಂದು ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಅವರು ವಿಜುವಲ್ಸ್ ಅನ್ನ ಒಳಗಡೆ ಅಂದ್ರೆ ರೆಸಾರ್ಟ್ ನ ಒಳಗಡೆ ಫೋಕಸ್ ಮಾಡಿ ತೋರಿಸ್ತಾರೆ. ನೋಡ್ತಿರ್ಬೋದು, ಸಿದ್ಧಗಂಗಾ ಟ್ರಾವೆಲ್ಸ್ ಅಂಡ್ ಟೂರಿಸ್ಟ್ ಲಾಜಿಸ್ಟಿಕ್ಸ್ ಅನ್ನೋ 5 ಬಸ್ಗಳನ್ನ ಬುಕ್ ಮಾಡಲಾಗಿರುವಂತದ್ದು. ನಿನ್ನೆ ರಾತ್ರಿಯೇ ಒಂದು ಬಸ್ಗಳನ್ನ ಬುಕ್ ಮಾಡಲಾಗಿತ್ತು. ಬಸ್ಗಳಿಗೆ ನಂಬರಿಂಗ್ ಅನ್ನ ಕೂಡ ಹಾಕಿರುವಂತದ್ದು. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5 ಅನ್ನುವಂತ 5 ಬಸ್ಗಳಿಗೆ 5 ನಂಬರಿಂಗ್ ಅನ್ನ ಕೊಡೋದ್ರ ಮೂಲಕ ಎಲ್ಲ ಶಾಸಕರನ್ನ ಈಗಾಗಲೇ ವಿಧಾನಸೌಧ ಕಳಿಸೋಕೆ ಸಜ್ಜಾಗಿರುವಂತದ್ದು. ಪೊಲೀಸರು ಕೂಡ ಭದ್ರತೆಯೊಂದಿಗೆ ಜೀರೋ ಟ್ರಾಫಿಕ್ ನಲ್ಲಿ ಅವರನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಈಗಾಗಲೇ ಈ ಒಂದು ಬಿಡದಿಯ ರೆಸಾರ್ಟ್ ನ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಜಾರಿ ಮಾಡಿರುವಂತದ್ದು. ಏನು ಬೆಂಗಳೂರು ನಗರ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ನಿನ್ನೆಯಷ್ಟೇ ಬಂದು ಈ ಒಂದು ರೆಸಾರ್ಟ್ ನ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೆ ಮಾಡಿರುವಂತದ್ದು. ಒಟ್ಟಿಗಾಗಿ ಮೈತ್ರಿ ಬಲ ಜೊತೆಗೆ ಕಾಂಗ್ರೆಸ್ನ ಬಹುಮತದ ಬಲ ಇವತ್ತಿನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯದ ನಗೆಯನ್ನ ಬೀರೋಕೆ ಎಲ್ಲ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರೆ, ಒಂದ್ ಕಡೆಯಿಂದಾಗಿ ಮೈತ್ರಿ ಪಕ್ಷಗಳು ಶತಾಯಗತಾಯ ತಮ್ಮ ಗೆಲುವನ್ನು ಕೂಡ ಊರ್ಜಿತಪಡಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ತಿದೆ. 9 ಗಂಟೆಗೆ ವಿಧಾನಸೌಧದಲ್ಲಿ ಮತದಾನ ಆರಂಭ ಆಗುತ್ತೆ. 9 ಗಂಟೆಯಿಂದ 4 ಗಂಟೆವರೆಗೆ ಮತದಾನಕ್ಕೆ ಅವಕಾಶ ಇದೆ. 5 ಗಂಟೆ ಅಷ್ಟರೊಳಗೆ ವಿಧಾನ ಪರಿಷತ್ ಚುನಾವಣೆಯ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇವತ್ತು ಇನ್ನು ವಿಧಾನಸಭೆಯ ಮೇಲ್ಮನೆಯಾದಂತಹ ವಿಧಾನ ಪರಿಷತ್ನ ಚುನಾವಣೆಯ ಭವಿಷ್ಯ ಇವತ್ತೇ ರಿಸಲ್ಟ್ ರಂಜನ್ ಹಾಗೆ ಸಂಪರ್ಕದಲ್ಲಿ ಎಲ್ಲಾ ಶಾಸಕರು ಬಸ್ನ ಮುಖಾಂತರ. ರಂಜನ್, ಇನ್ನು ಕೈ ಶಾಸಕರನ್ನ ಕರ್ಕೊಂಡು ಹೋಗೋದಕ್ಕೆ ನಾಯಕರು ಕೂಡ ಬಂದಿದ್ದಾರೆ. ಬಿಡದಿಯ ರೆಸಾರ್ಟ್ಗೆ ಇದೀಗ ಸಚಿವರು ಕೂಡ ಆಗಮಿಸಿದ್ದಾರೆ. ಅದರಲ್ಲಿ ಈಶ್ವರ್ ಖಂಡ್ರೆ, UT ಖಾದರ್, ಕೃಷ್ಣ ಬೈರೇಗೌಡ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಈಗ ರೆಸಾರ್ಟ್ಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಎಲ್ಲಾ ಶಾಸಕರನ್ನ ಒಗ್ಗಟ್ಟಾಗಿ ಒಂದೊಂದು ಗ್ರೂಪ್ಗಳನ್ನಾಗಿ ಮಾಡಿ 5 ಪ್ರತ್ಯೇಕ ಬಸ್ಗಳಿದ್ದಾವೆ. ಆ 5 ಪ್ರತ್ಯೇಕ ಬಸ್ಗಳಲ್ಲಿ 5 ಅಭ್ಯರ್ಥಿಗಳಿರ್ತಾರೆ. ಆ 5 ಅಭ್ಯರ್ಥಿಗಳ ಜೊತೆಯಲ್ಲಿ ಈಗ ಶಾಸಕರು ಕೂಡ ಬಸ್ ಹತ್ಕೊಂಡು ಹೋಗ್ತಾರೆ.
ಎಸ್ ರಂಜನ್, ಕೊಡಿ ಅಪ್ಡೇಟ್. ರಂಜನ್, ಕೇಳಿಸ್ತಿದ್ಯಾ ನನ್ನ ಧ್ವನಿ? ಪ್ರಮೋದ್, ಖಂಡಿತವಾಗಿ ಕೂಡ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹುಮತಗಳ ಕೊರತೆ ಇಲ್ಲ. ಅವಾಗ್ಲೇ ಹೇಳ್ತಾ ಹೋಗ್ತಿದ್ದೆ ನಾನು, ಏನು ಮೈತ್ರಿ ಪಾಳ್ಯದಲ್ಲಿ ಮತಗಳ ಕೊರತೆ ಇದೆ. ಈ ಒಂದು ಮತಗಳನ್ನ ಸರಿದೂಗಿಸೋಕೆ ಬಿಜೆಪಿ ಕೂಡ ಒಂದು ಹಂತದಲ್ಲಿ, ಜೊತೆಗೆ ಜೆಡಿಎಸ್ ಕೂಡ ಒಂದು ಹಂತದಲ್ಲಿ ಕಾರ್ಯಕ್ಷಮತೆಯನ್ನು ತೋರಿಸ್ತಿರುವಂತದ್ದು. ಒಂದ್ ಕಡೆಯಿಂದಾಗಿ ಬಿಜೆಪಿಯ ಉಚ್ಚಾಟಿತ ಶಾಸಕರಾದಂತಹ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗಾಗಲೇ ಗುರುತಿಸಿಕೊಂಡಿರುವಂತದ್ದು. ಇವರಿಬ್ಬರು ಕೂಡ ಕಾಂಗ್ರೆಸ್ ಶಾಸಕರಾಗಿಯೇ ಅಣುಕು ಮತದಾನದಲ್ಲಿ ಭಾಗಿಯಾಗಿದ್ದು, ಇವರ ಮತ ಕಾಂಗ್ರೆಸ್ ಪಾಲಾಗೋದು ಬಹುತೇಕ ಫಿಕ್ಸ್ ಆಗಿರುವಂತದ್ದು. ಇನ್ನು ಅನರ್ಹಗೊಂಡಿರುವಂತಹ ಶಾಸಕ ವಿನಯ್ ಕುಲಕರ್ಣಿ ಹಾಗೂ ಇತ್ತೀಚೆಗೆ ಏನು ವಿಧಿವಶರಾದಂತಹ ಸಚಿವರಾದಂತಹ ಸುಧಾಕರ್ ಅವರ ಲೆಕ್ಕ ಸೇರಿದೆ. ವಿಧಾನಸಭೆಯ ಬಲಾಬಲ ಒಟ್ಟು 222 ಮತಗಳಾಗುತ್ತೆ. ಸೊ ಈ ಒಂದು ಮಹಾಯುದ್ಧದ ಲೆಕ್ಕಾಚಾರದ ಅನ್ವಯ ನೋಡ್ತಾ ಹೋದ್ರೆ ಒಂದ್ ಕಡೆಯಿಂದಾಗಿ ವಿಧಾನ ಪರಿಷತ್ನ ಬಲಾಬಲ ಒಟ್ಟು ಸದಸ್ಯರು 75 ಇರುವಂತದ್ದು. ಕಾಂಗ್ರೆಸ್ನಲ್ಲಿ 37 ಜನ ಇದ್ದಾರೆ, ಬಿಜೆಪಿಯಲ್ಲಿ 29, ಜೆಡಿಎಸ್ ನಲ್ಲಿ 7, ಪಕ್ಷೇತರರು 1 ಮತ್ತೆ ಸ್ಪೀಕರ್ 1 ಸ್ಥಾನ. ಒಟ್ಟಿನಲ್ಲಿ ಕಾಂಗ್ರೆಸ್ ಹಾಗೂ ಬಲ ಮತ್ತು ಮತಗಳ ಲೆಕ್ಕಾಚಾರವನ್ನ ನೋಡಿದ್ರೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳ ಗೆಲುವಿಗೆ ಸುಮಾರು 140 ಮತ ಬೇಕು. ಕಾಂಗ್ರೆಸ್ನ ನಿರೀಕ್ಷಿತ ಮತಗಳು ಅಂದ್ರೆ 135 ಈಗ ಆಲ್ರೆಡಿ ಇರುವಂತದ್ದು. ಅದರಲ್ಲಿ ಇಬ್ಬರು ಏನು ಇಂಡಿಪೆಂಡೆಂಟ್, 3 ಜನ ಇಂಡಿಪೆಂಡೆಂಟ್ ಪಕ್ಷದಿಂದ ಅವರನ್ನ ಸೇರಿಸಿಕೊಳ್ಳಲಾಗಿದೆ. ಒಟ್ಟು 138 ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಯಾವುದೇ ಒಂದು ಸಂದೇಹವಿಲ್ಲದೆ ಸಿಗುವಂತದ್ದು. ಇನ್ನು ಏನು ಪಕ್ಷದಿಂದ ಉಚ್ಚಾಟಿತರಾಗಿರುವಂತ ಅವರ ಬೆಂಬಲ ಸೇರಿಸಿ 138 ಪ್ಲಸ್ 2 140 ಮತಗಳು ಕಾಂಗ್ರೆಸ್ನ ಪಾಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಯಾವುದೇ ಒಂದು ಮತಗಳ ಕೊರತೆ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ಇಬ್ಬರ ಮೈತ್ರಿ ಬಲದ ಅನ್ವಯ ನೋಡ್ತಾ ಹೋದ್ರೆ ಬಿಜೆಪಿ ಹತ್ರ ಸುಮಾರು 67 ಜನ ಶಾಸಕರಿದ್ದಾರೆ, ಜೆಡಿಎಸ್ ನಲ್ಲಿ ಸುಮಾರು 18 ಜನ ಶಾಸಕರಿದ್ದಾರೆ. ಮೈತ್ರಿ ಬಲಾಬಲ ಇಬ್ಬರು ಕೂಡ ಮೈತ್ರಿಯ ಬಲಾಬಲ ನೋಡಿದ್ರೆ 80 ಜನ ಶಾಸಕರು ಇರುವಂತದ್ದು. 3 ಮೈತ್ರಿಯ ಅಭ್ಯರ್ಥಿಗೆ 84 ಮತಗಳು ಬೇಕು. ಈಗ 4 ಮತಗಳ ಕೊರತೆ ಇದೆ. ಈ ಒಂದು ಮತಗಳನ್ನು ಸರಿದೂಗಿಸೋಕೆ ಒಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಕಡೆಯಿಂದ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಹಾಕೊಳ್ಳಲಾಗಿದೆ. ಜೊತೆಗೆ ಈ ಒಂದು ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ 9 ಗಂಟೆಯಿಂದ 4 ಗಂಟೆ ಒಳಗಾಗಿ ಮತದಾನ ನಡೆಯುವಂತಹ ಪ್ರಕ್ರಿಯೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಪಕ್ಷದಿಂದ ಕೂಡ ಮುಖ್ಯ ಸಚೇತಕರನ್ನು ಕೂಡ ವಿಧಾನಸೌಧದ ಬಳಿ ನೇಮಕ ಮಾಡಿರುವಂತದ್ದು. ಕೊಠಡಿ ನಂಬರ್ ವಿಧಾನಸೌಧದ 2ನೇ ಮಹಡಿಯಲ್ಲಿರುವಂತಹ 106 ಕೊಠಡಿ ನಂಬರ್ ಅಲ್ಲಿ ಈ ಚುನಾವಣೆಯ ಪ್ರೋಸೆಸ್ ನಡೆಯುತ್ತೆ. ಬ್ಯಾಲೆಟ್ ಪೇಪರ್ ಗಳನ್ನ ಹಿಡಿದುಕೊಂಡು ಅಲ್ಲಿ ಶಾಸಕರು ತಮಗೆ ಗುರುತಿಸಿರುವಂತಹ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರಿಂದ ಯಾರೆಲ್ಲ ಇವರಿಗೆ ನೀವು ಈ ಒಂದು ಅಭ್ಯರ್ಥಿಗೆ ನೀವು ವೋಟ್ ಹಾಕಬೇಕು ಅಂತ ಹೇಳಿ ಈಗಾಗಲೇ ಶಾಸಕರಿಗೆ ಗುರುತು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ವೋಟ್ ಅನ್ನು ಹಾಕುವಂತ ಕೆಲಸವನ್ನು ಶಾಸಕರು ಮಾಡ್ತಾರೆ. ಅದಾದ ಬಳಿಕ ಅಂದ್ರೆ 9 ಗಂಟೆಯಿಂದ 4 ಗಂಟೆಯ ಒಳಗೆ ಮತದಾನ ಪ್ರಕ್ರಿಯೆ ಆಗುತ್ತೆ. ಅದಾದ ಬಳಿಕ 5 ಗಂಟೆಗೆ ರಿಸಲ್ಟ್ ಬರುತ್ತೆ. ಒಟ್ಟಾರೆಯಾಗಿ ಇವತ್ತಿನ ಒಂದು ವಿಧಾನ ಪರಿಷತ್ನ ರಣಕಣ ಇದೆಯಲ್ಲ, ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತಹ ಪ್ರಮೋದ್ ಬೋಪಣ್ಣ.